ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನೀತಾ ಅಂಬಾನಿಯ ಮೈ ಮುಟ್ಟಿದವರ ಕತೆ ಇಂದು ಏನಾಗಿದೆ ಗೊತ್ತಾ? ಮುಖೇಶ್ ಅಂಬಾನಿಗೆ ನೀತಾ ಅಂಬಾನಿಗೆ ಇರುವ ಮಕ್ಕಳು ಅವರಿಗೆ ನಿಜವಾಗಿ ಹುಟ್ಟಿದ ಮಕ್ಕಳಲ್ವಾ? ನೀತಾ ಅಂಬಾನಿಯ ಕಾರಣದಿಂದ ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿ ಯಾಕೆ ಬೇರೆಯಾಗ್ತಾರೆ? ಹೀಗೆ ನೀತಾ ಅಂಬಾನಿಗೆ ಸಂಬಂಧಪಟ್ಟ ಅನೇಕ ಆಸಕ್ತಿಯಾದ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮುಖೇಶ್ ಅಂಬಾನಿ ಹೆಂಡತಿಯಾದ ನೀತಾ ದಲಾಲ್ ಅಲಿಯಾಸ್ ನೀತಾ ಅಂಬಾನಿ 1963 ನವೆಂಬರ್ 1ರಂದು ಗುಜರಾತ್ಗೆ ಸೇರಿದ ಮಧ್ಯಮ ವರ್ಗದ ಕುಟುಂಬದಲ್ಲಿ ಮುಂಬೈನಲ್ಲಿ ಜನಿಸ್ತಾರೆ. ತಂದೆ ರವೀಂದ್ರಭಾಯ್ ದಲಾಲ್, ತಾಯಿ ಪೂರ್ಣಿಮಾ ದಲಾಲ್. ನೀತಾಗೆ ಮಮತಾ ದಲಾಲ್ ಎಂಬ ತಂಗಿನೂ ಇದ್ದಾಳೆ. ನೀತಾರ ತಂದೆ ಬಿರ್ಲಾ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿದ್ರು. ನೀತಾಗೆ ಬಾಲ್ಯದಿಂದಾನೇ ಡ್ಯಾನ್ಸ್ ಮೇಲೆ ತುಂಬಾ ಆಸಕ್ತಿ ಇದ್ದಿದ್ದರಿಂದ 6 ವರ್ಷ ವಯಸ್ಸಿದ್ದಾಗಲೇ ತನ್ನ ತಾಯಿ ಕ್ಲಾಸಿಕಲ್ ಡ್ಯಾನ್ಸ್ಗೆ ಸೇರಿಸ್ತಾರೆ ಮತ್ತು ತಮ್ಮ ಶಾಲಾ ಶಿಕ್ಷಣವನ್ನ ಮುಂಬೈಯಲ್ಲಿನ ರೋಸ್ ಮ್ಯಾನ್ಸೋರ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಓದ್ತಾರೆ. ಓದಿನಲ್ಲಿ ಚುರುಕಾಗಿದ್ದ ನೀತಾ ಅಂಬಾನಿ ಚೆನ್ನಾಗಿ ಓದ್ಕೊಂಡು ಸ್ಕೂಲ್ ಟೀಚರ್ ಆಗ್ಬೇಕು ಅಂತ ಅಂದುಕೊಂಡಿರ್ತಾರೆ. ಹೀಗೆ ಓದಿಕೊಳ್ತಾನೆ ಮತ್ತೊಂದು ಕಡೆ ಕ್ಲಾಸಿಕಲ್ ಡ್ಯಾನ್ಸ್ ನಲ್ಲಿ ಸ್ಟೇಜ್ ಪ್ರೋಗ್ರಾಂಗಳನ್ನ ಕೊಡಲು ಪ್ರಾರಂಭಿಸ್ತಾರೆ. ನಂತರ ತನ್ನ ಬಿಕಾಂ ಡಿಗ್ರಿಯನ್ನ ಮುಂಬೈಯಲ್ಲಿನ ನರ್ಸೆ ಮೋಂಜಿ ಕಾಲೇಜಿನಲ್ಲಿ ಪೂರ್ತಿಗೊಳಿಸಿ ಒಂದು ಪ್ರೈವೇಟ್ ಸ್ಕೂಲಲ್ಲಿ 800 ರೂಪಾಯಿ ಸಂಬಳಕ್ಕೆ ಟೀಚರ್ ಆಗಿ ಕೆಲಸಕ್ಕೆ ಸೇರ್ತಾರೆ. ಹೀಗೆ ನಡೀತಿರುವಾಗ ಗುಜರಾತಿ ಕಲ್ಚರಲ್ ಪ್ರೋಗ್ರಾಂನವರು ಶಿವರಾತ್ರಿ ಸಂದರ್ಭವಾಗಿ ಮುಂಬೈಯಲ್ಲಿ ಅನೇಕ ಪ್ರೋಗ್ರಾಂನ ಆರ್ಗನೈಸ್ ಮಾಡ್ತಾರೆ. ಈ ಪ್ರೋಗ್ರಾಂನಲ್ಲೇ ನೀತಾ ಅಂಬಾನಿ ಕ್ಲಾಸಿಕಲ್ ಡ್ಯಾನ್ಸ್ ನ ಪರ್ಫಾರ್ಮ್ ಮಾಡ್ತಾರೆ. ಆದ್ರೆ ಇದೇ ಪ್ರೋಗ್ರಾಂಗೆ ಮುಖೇಶ್ ಅಂಬಾನಿ ತಂದೆಯಾದ ಧೀರುಭಾಯ್ ಅಂಬಾನಿ ಅವರು ಗೆಸ್ಟ್ ಆಗಿ ಬರ್ತಾರೆ. ಅಲ್ಲಿ ಧೀರುಭಾಯ್ ಅಂಬಾನಿ ನೀತಾ ಅಂಬಾನಿಯ ಡ್ಯಾನ್ಸ್ ನ ನೋಡಿ ಇಂಪ್ರೆಸ್ ಆಗ್ತಾರೆ. ನೀತಾರ ಕುಟುಂಬ ಗುಜರಾತಿಗೆ ಸೇರಿದ್ದರಿಂದ ನೀತಾರ ತಂದೆಗೆ ಧೀರುಭಾಯ್ನೊಂದಿಗೆ ಒಳ್ಳೆಯ ಪರಿಚಯ ಇದ್ದಿದ್ದರಿಂದ ನೀತಾರನ್ನ ತನ್ನ ದೊಡ್ಡ ಮಗ ಮುಖೇಶ್ಗೆ ಕೊಟ್ಟು ಮದುವೆ ಮಾಡೋಣ ಅಂತ ಧೀರುಭಾಯ್ ಅಂಬಾನಿ ನೀತಾರ ತಂದೆಗೆ ಕೇಳ್ತಾರೆ. ಹೀಗೆ ಕೇಳಿದ ತಕ್ಷಣವೇ ನೀತಾರ ತಂದೆ ಅದಕ್ಕೆ ಒಪ್ಪಿಕೊಳ್ತಾರೆ. ಇದರಿಂದ ಮರುದಿನವೇ ಧೀರುಭಾಯ್ ಅಂಬಾನಿಯವರು ನೀತಾರನ್ನ ತಮ್ಮ ರಿಲಯನ್ಸ್ ಆಫೀಸ್ಗೆ ಕರೆಸಿಕೊಂಡು ಅಲ್ಲೇ ನೀತಾರಿಗೆ ಮುಖೇಶ್ ಅಂಬಾನಿಯನ್ನ ಪರಿಚಯ ಮಾಡಿಸ್ತಾರೆ. ಮುಖೇಶ್ ಅಂಬಾನಿ ನೀತಾರನ್ನ ನೋಡಿದ ಮೊದಲನೇ ಬಾರಿಗೇನೆ ತುಂಬಾ ಇಂಪ್ರೆಸ್ ಆಗಿ ನೀತಾ ಮೇಲೆ ಲವ್ ಅಟ್ ಫಸ್ಟ್ ಸೈಟ್ ಆಗುತ್ತೆ. ಆಗಿನಿಂದ ಮುಖೇಶ್ ನೀತಾ ಮನೆಗೆ ರೆಡ್ ರೋಸಸ್ ಬೊಕೇಸ್ ನ ಕಳುಹಿಸಿ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸ್ತಿರ್ತಾನೆ. ಹೀಗೆ 1 ತಿಂಗಳು ಕಳೆದ ಮೇಲೆ ಮುಖೇಶ್ ನೀತಾಗೆ ಮ್ಯಾರೇಜ್ ಪ್ರಪೋಸಲ್ ಮಾಡಬೇಕು ಅಂತ ಕಾರಲ್ಲಿ ತನ್ನ ಮನೆಯಿಂದ ನೀತಾರನ್ನ ಪಿಕಪ್ ಮಾಡಿಕೊಂಡು ಒಂದು ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋಗುವಾಗ ಮಳೆ ಬಂದು ಮುಂಬೈಯಲ್ಲಿನ ರೋಡ್ಗಳೆಲ್ಲ ಜಾಮ್ ಆಗ್ತವೆ. ಹೀಗೆ 30 ನಿಮಿಷಗಳಾದ್ರೂ ಕೂಡ ಟ್ರಾಫಿಕ್ ಕ್ಲಿಯರ್ ಆಗದೆ ಇದ್ದಿದ್ದರಿಂದ ಮುಖೇಶ್ ಅಂಬಾನಿ ಕಾರಲ್ಲೇ ನೀತಾಗೆ ಡೈಮಂಡ್ ರಿಂಗ್ ನ ಕೊಟ್ಟು ಮ್ಯಾರೇಜ್ ಪ್ರಪೋಸಲ್ ನ ಮಾಡಿದಾಗ ನೀತಾ ತಕ್ಷಣವೇ ಒಪ್ಪಿಕೊಳ್ತಾರೆ. ನಂತರ ಇಬ್ಬರು ಕುಟುಂಬದವರು ಸೇರಿ 1985ರಲ್ಲಿ ಅದ್ದೂರಿಯಾಗಿ ಇವರಿಬ್ಬರ ಮದುವೆ ಮಾಡ್ತಾರೆ. ಆದ್ರೆ ಮದುವೆಯಾದ ಮೇಲೆ ಮನೆಯಲ್ಲಿ ಸುಮ್ಮನೆ ಕೂಡಲು ಇಷ್ಟವಿಲ್ಲದೆ ನೀತಾರವರು ಕೆಲ ದಿನಗಳವರೆಗೂ 800 ರೂಪಾಯಿ ಸಂಬಳಕ್ಕೆ ಸ್ಕೂಲ್ ಟೀಚರ್ ಆಗಿ ಕೆಲಸ ಮುಂದುವರಿಸ್ತಾರೆ. ಆದ್ರೆ ಇವರಿಬ್ಬರಿಗೂ ಮದುವೆಯಾಗಿ 2 ವರ್ಷ ಆದ್ರೂ ಕೂಡ ಮಕ್ಕಳಾಗದೆ ಇದ್ದುದರಿಂದ ಡಾಕ್ಟರ್ಸ್ ಹತ್ರ ಹೋದಾಗ ಇವರಿಬ್ಬರನ್ನ ಚೆಕ್ ಮಾಡಿದ ಡಾಕ್ಟರ್ಸ್ ನಿಮಗೆ ಮಕ್ಕಳಾಗೋದಿಲ್ಲ ಅಂತ ಹೇಳಿದಾಗ ಇವರಿಬ್ಬರು ತುಂಬಾ ದುಃಖ ಪಡ್ತಾರೆ. ಆದ್ರೂ ಕೂಡ ಹಠ ಬಿಡದೆ 4 ವರ್ಷಗಳ ಕಾಲ ಪ್ರಪಂಚದ ದೊಡ್ಡ ದೊಡ್ಡ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿದಾಗ ಅಮೆರಿಕಾದಲ್ಲಿನ ಒಬ್ಬ ಗೈನಕೊಲಾಜಿಸ್ಟ್ ಇವರಿಬ್ಬರನ್ನ ಚೆಕ್ ಮಾಡಿ ನಿಮಗೆ ಸಹಜ ಪದ್ಧತಿಯಲ್ಲಿ ಮಕ್ಕಳು ಹುಟ್ಟೋದು ಕಷ್ಟ, ಆದ್ರೆ IVF ಮುಖಾಂತರ ಮಕ್ಕಳಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾನೆ. ಈ IVF ಪದ್ಧತಿಯಲ್ಲಿ ಪುರುಷರ ವೀರ್ಯಾಣುಗಳನ್ನ ಶೇಖರಿಸಿ ಅದನ್ನ ಸ್ತ್ರೀಯ ಅಂಡಾಣುವಿನೊಂದಿಗೆ ಸೇರಿಸಿ ಲ್ಯಾಬ್ ನಲ್ಲಿ ಫರ್ಟಿಲೈಸ್ ಮಾಡ್ತಾರೆ. ಹೀಗೆ ಫರ್ಟಿಲೈಸ್ ಮಾಡಿದ ಪಿಂಡವನ್ನ ಸ್ತ್ರೀಯ ಗರ್ಭಾಶಯದಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಆದ್ರೆ ಈ ಪದ್ಧತಿ ಕೇವಲ 18% ನಷ್ಟು ಮಾತ್ರ ಸಕ್ಸಸ್ ಆಗುವ ಸಾಧ್ಯತೆ ಇರುತ್ತೆ. ಮುಖೇಶ್ ಅಂಬಾನಿಗೆ ನೀತಾ ಅಂಬಾನಿಗೆ ಇದನ್ನ ಬಿಟ್ರೆ ಬೇರೆ ಯಾವ ಆಯ್ಕೆಯನ್ನು ಇಲ್ಲದೆ ಇದ್ದುದರಿಂದ IVF ಮುಖಾಂತರ ಮಕ್ಕಳನ್ನ ಪಡಿಬೇಕು ಅಂತ ನಿರ್ಧರಿಸ್ತಾರೆ. ಹೀಗೆ 2 ವರ್ಷಗಳ ಪ್ರಯತ್ನದ ನಂತರ 1991ರಲ್ಲಿ ಇವರು ಈಶಾ ಆಕಾಶ್ ಎಂಬ ಇಬ್ಬರು ಅವಳಿ ಜವಳಿ ಮಕ್ಕಳಿಗೆ ಜನ್ಮ ನೀಡ್ತಾರೆ. ಹಾಗೆ 4 ವರ್ಷಗಳ ನಂತರ ಸೇಮ್ ಇದೇ IVF ಮುಖಾಂತರ ಅನಂತ್ ಅಂಬಾನಿಗೆ 1995ರಲ್ಲಿ ಜನ್ಮ ನೀಡುತ್ತಾರೆ. ಆದ್ರೆ ಇದಾದ ನಂತರ ಧೀರುಭಾಯ್ ಅಂಬಾನಿ ಅವರಿಗೆ ಇದ್ದಕ್ಕಿದ್ದಂತೆ ಬ್ರೈನ್ ಸ್ಟ್ರೋಕ್ ಬಂದಿದ್ದರಿಂದ ಕೋಮಾಗೆ ಹೋಗ್ತಾರೆ. 10 ದಿನಗಳ ನಂತರ ಕೋಮಾದಿಂದ ಹೊರಬಂದ ಕೂಡಲೇ ಇವರಿಗೆ ಪಾರ್ಶ್ವವಾಯು ಬಂದು ತಮ್ಮ ಬಲಗೈ ಕೆಲಸ ಮಾಡದಂತಾಗುತ್ತೆ. ಇದರಿಂದ ತನ್ನ ಇಬ್ಬರು ಮಕ್ಕಳಿಗೆ ರಿಲಯನ್ಸ್ ಬಿಸ್ನೆಸ್ ನ ಜವಾಬ್ದಾರಿಗಳನ್ನ ಒಪ್ಪಿಸಿ ಬೆನ್ನ ಹಿಂದೆ ನಿಂತು ಅವರನ್ನ ಮುಂದೆ ನಡೆಸ್ತಾರೆ. ಹೀಗೆ ಅಣ್ಣ ತಮ್ಮಂದಿರು ಸೇರಿ ಪೆಟ್ರೋಲಿಯಂ, ಗ್ಯಾಸ್, ಫೈನಾನ್ಸ್, ಕೆಮಿಕಲ್ ನಂತಹ ಮಲ್ಟಿಪಲ್ ಬಿಸ್ನೆಸ್ ನ ಪ್ರಾರಂಭಿಸ್ತಾರೆ. ವಿಶೇಷವಾಗಿ ಅನಿಲ್ ಅಂಬಾನಿಯ ಐಡಿಯಾದಿಂದ
ಟೆಲಿಕಾಂ, ಪವರ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ನ ಪ್ರಾರಂಭಿಸಿದಾಗ ಅವೆಲ್ಲವೂ ಯಶಸ್ವಿಯಾಗ್ತವೆ. ಇದರಿಂದ 2001ಕ್ಕೆಲ್ಲ ರಿಲಯನ್ಸ್ ಕಂಪನಿ ಭಾರತದಲ್ಲೇ ಸಕ್ಸಸ್ಫುಲ್ ಕಂಪನಿಯಾಗಿ ಬೆಳೆಯುತ್ತೆ. ಆದ್ರೆ ಇಲ್ಲೇ ಅಣ್ಣ ತಮ್ಮಂದಿರ ಮಧ್ಯೆ ಜಗಳಗಳು ಹುಟ್ಟಿಕೊಳ್ಳಲು ಪ್ರಾರಂಭಿಸ್ತವೆ. ಇದಕ್ಕೆ ಮುಖ್ಯ ಕಾರಣ ನೀತಾ ಅಂಬಾನಿ ಮತ್ತು ಅನಿಲ್ ಅಂಬಾನಿಯ ಹೆಂಡತಿ ಟೀನಾ ಅಂಬಾನಿ ಅಂತ ಹೇಳಬಹುದು. ಯಾಕಂದ್ರೆ ಟೀನಾ ಅಂಬಾನಿ ಒಂದು ಕಾಲದಲ್ಲಿ ಟಾಪ್ ಹೀರೋಯಿನ್ ಆಗಿ ಸಕ್ಸಸ್ಫುಲ್ ಆಗಿದ್ರು. ಅದೇ ಸಮಯದಲ್ಲಿ ಸಿನಿಮಾ ಫಂಕ್ಷನ್ ಗಳಿಗೆ ಹೆಚ್ಚಾಗಿ ಹೋಗ್ತಿದ್ದ ಅನಿಲ್ ಅಂಬಾನಿ ಒಂದು ಫಂಕ್ಷನ್ ನಲ್ಲಿ ತನಗಿಂತಲೂ 4 ವರ್ಷ ದೊಡ್ಡವಳಾಗಿದ್ದ ಟೀನಾ ಅಂಬಾನಿಯನ್ನ ನೋಡಿ ಲವ್ ನಲ್ಲಿ ಬೀಳ್ತಾನೆ. ಆದ್ರೆ ಆಗಲೇ ಟೀನಾಗೆ ಸಂಜಯ್ ದತ್, ರಾಜೇಶ್ ಖನ್ನಾ, ರಿಷಿ ಕಪೂರ್ ನೊಂದಿಗೆ ಸಂಬಂಧ ಇದೆ ಅಂತ ಗಾಸಿಪ್ ಗಳು ಬರ್ತಿರ್ತವೆ. ಇನ್ನು ಸಂಜಯ್ ದತ್ ನೊಂದಿಗೆ ಈಕೆಯ ಸಂಬಂಧ ಮದುವೆವರೆಗೂ ಹೋಗಿ ನಿಂತಿರುತ್ತೆ. ಇದಾದ ನಂತರ ಟೀನಾ ಅನಿಲ್ ಅಂಬಾನಿಯನ್ನ ಒಂದು ಫಂಕ್ಷನ್ ಅಲ್ಲಿ ಭೇಟಿ ಮಾಡ್ತಾಳೆ. ಅಲ್ಲಿಂದ ಇವರಿಬ್ಬರ ಮಧ್ಯೆ ಒಳ್ಳೆ ಸ್ನೇಹ ಏರ್ಪಟ್ಟು ಮುಂದೆ ಅದು ಪ್ರೀತಿಯಾಗುತ್ತೆ. ಆಗಿನಿಂದ ಇವರಿಬ್ಬರು ಡೇಟ್ ಮಾಡಲು ಪ್ರಾರಂಭಿಸ್ತಾರೆ. ಮತ್ತೊಂದು ಕಡೆ ಧೀರುಭಾಯಿ ಅವರು ಅನಾರೋಗ್ಯದಿಂದ ಅನಿಲ್ ಅಂಬಾನಿಗೆ ಬೇಗ ಮದುವೆ ಮಾಡಬೇಕು ಅಂತ ಸಂಬಂಧಗಳನ್ನ ನೋಡ್ತಿರುವಾಗ ನೀತಾ ಅಂಬಾನಿ ತನ್ನ ತಂಗಿಯಾದ ಮಮತಾಳನ್ನ ಅನಿಲ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದುಕೊಂಡಿರ್ತಾರೆ. ಆದ್ರೆ ಅನಿಲ್ ಮಾತ್ರ ಧೈರ್ಯವಾಗಿ ನಾನು ಟೀನಾಳನ್ನ ಪ್ರೀತಿ ಮಾಡ್ತಿದ್ದೇನೆ, ಮದುವೆಯಾದ್ರೆ ಅವಳನ್ನೇ ಮದುವೆಯಾಗ್ತೇನೆ ಅಂತ ಹೇಳಿದಾಗ ಅದನ್ನ ಕೇಳಿದ ಅಂಬಾನಿ ಕುಟುಂಬ ಒಂದೇ ಸಲ ಶಾಕ್ ಆಗುತ್ತೆ. ಮುಂದೆ ಮನಸ್ಸು ಬದಲಾಗಬಹುದೇನೋ ಅಂತ 4 ವರ್ಷ ಕಾದ್ರೂ ಕೂಡ ಅನಿಲ್ ಆಕೆಯನ್ನೇ ಮದುವೆಯಾಗ್ತೇನೆ ಅಂತ ಹೇಳಿದ್ದರಿಂದ ಅಂಬಾನಿ ಕುಟುಂಬಕ್ಕೆ ಬೇರೆ ದಾರಿ ಇಲ್ಲದೆ 1991ರಲ್ಲಿ ಇವರಿಬ್ಬರಿಗೆ ಸರಳವಾಗಿ ಮದುವೆ ಮಾಡ್ತಾರೆ. ಆದ್ರೆ ಮದುವೆಯಾದ ಮೇಲಿಂದ ಅಂಬಾನಿ ಕುಟುಂಬಕ್ಕೆ ಟೀನಾ ಅಂದ್ರೆ ಇಷ್ಟವಾಗ್ತಿರೋದಿಲ್ಲ. ಇದರಿಂದ ಅನಿಲ್ ಅಂಬಾನಿ ತನ್ನ ಕುಟುಂಬದವರನ್ನ ಬಿಟ್ಟು ಹೆಂಡತಿಯೊಂದಿಗೆ ಬೇರೆ ಮನೆಯಲ್ಲಿ ವಾಸ ಮಾಡಲು ಪ್ರಾರಂಭಿಸ್ತಾನೆ. ಇವರಿಗೆ ಜೈ ಅನ್ಮೋಲ್ ಅಂಬಾನಿ, ಜೈ ಅನ್ಶುಲ್ ಅಂಬಾನಿ ಎಂಬ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಅಂಬಾನಿ ಕುಟುಂಬ ಟೀನಾ ಮೇಲಿರುವ ಕೋಪವನ್ನ ಅನಿಲ್ ಮೇಲೆ ತೋರಿಸ್ತಾ ಇದ್ದುದರಿಂದ ತಂದೆ ಧೀರುಭಾಯಿ ಮರಣದ ನಂತರ ಆಸ್ತಿಯಲ್ಲಿ ತನ್ನ ಭಾಗ ತೆಗೆದುಕೊಂಡು ಸಪರೇಟ್ ಆಗಿ ಬಿಸ್ನೆಸ್ ನ ಪ್ರಾರಂಭಿಸಬೇಕು ಅಂತ ಅನಿಲ್ ಅಂದುಕೊಳ್ತಾನೆ. ಆದ್ರೆ ಈ ರೀತಿ ಅಣ್ಣ ತಮ್ಮಂದಿರ ಜಗಳಗಳು ತಾರಕಕ್ಕೇರಿ ಕಂಪನಿ ನಷ್ಟ ಹೊಂದುವುದನ್ನ ನೋಡಲಾರದೆ ತಾಯಿ ಕೋಕಿಲಾಬೈನ್ ಇವರ ಜಗಳದಲ್ಲಿ ಹಸ್ತಕ್ಷೇಪ ಮಾಡಿ ಮುಕೇಶ್ ಅಂಬಾನಿಗೆ ಪೆಟ್ರೋಲ್, ಕೆಮಿಕಲ್, ರಿಲಯನ್ಸ್ ಇಂಡಸ್ಟ್ರಿಗೆ ಸಂಬಂಧಿಸಿದ ಆಸ್ತಿಗಳನ್ನ ಕೊಡ್ತಾರೆ. ಮತ್ತೆ ಅನಿಲ್ಗೆ ಟೆಲಿಕಾಂ, ಎಂಟರ್ಟೈನ್ಮೆಂಟ್, ಫೈನಾನ್ಸ್, ಪವರ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಿಸಿದ ಆಸ್ತಿಗಳನ್ನ ಕೊಡ್ತಾರೆ. ಹೀಗೆ 2005ರಲ್ಲಿ ಇವರಿಬ್ಬರ ಜಗಳಕ್ಕೆ ನಾಂದಿ ಹಾಡ್ತಾರೆ. ಮತ್ತು ಆಗಿನವರೆಗೂ ಸ್ಟಾರ್ ಹೀರೋಯಿನ್ ಆಗಿದ್ದ ಟೀನಾ ಮದುವೆಯಾಗಿ ಅಂಬಾನಿ ಮನೆಗೆ ಸೊಸೆಯಾದ ಮೇಲಿಂದ ಹೌಸ್ ವೈಫ್ ಆಗಿ ಬದಲಾಗಿ ಮೂವೀಸ್ಗೆ, ಮೀಡಿಯಾಸ್ಗೆ ಫುಲ್ ಸ್ಟಾಪ್ ಇಡ್ತಾರೆ. ಆದ್ರೆ ಮತ್ತೊಂದು ಕಡೆ ಹೌಸ್ ವೈಫ್ ಆಗಿದ್ದ ನೀತಾ ಅಂಬಾನಿ 2008ರಿಂದ ಹೆಚ್ಚಾಗಿ ಸುದ್ದಿಯಾಗಲು ಪ್ರಾರಂಭಿಸ್ತಾರೆ. 2008ರಿಂದ ಮುಕೇಶ್ ಅಂಬಾನಿ ಪೆಟ್ರೋಲ್, ಕೆಮಿಕಲ್ ಒಂದಿಗೆ 4G ಬ್ರಾಡ್ಬ್ಯಾಂಡ್ ಸರ್ವಿಸ್ ಗಳನ್ನ ಪ್ರಾರಂಭಿಸಿ ಟಾಪ್ ಟೆಲಿಕಾಂ ಕಂಪನಿಗಳನ್ನ ಹಿಂದಟ್ಟಿ ಯಶಸ್ವಿಯಾಗಿ ಮುನ್ನುಗ್ತಾರೆ. ಮತ್ತೊಂದು ಕಡೆ 2008ರಲ್ಲಿ BCCI ಲಾಂಚ್ ಮಾಡಿದ IPL ನಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ಗೆ ನೀತಾ ಅಂಬಾನಿ ಓನರ್ ಆಗಿದ್ದರಿಂದ ಜನರಲ್ಲಿ ಹೆಚ್ಚಾಗಿ ಪಾಪ್ಯುಲರ್ ಆಗ್ತಾ ಬರ್ತಾರೆ. ಹಾಗೂ 2016ರಲ್ಲಿ ಜಿಯೋ ನೆಟ್ವರ್ಕ್ ನಿಂದ ಅಂಬಾನಿ ತನ್ನ 3 ಮಕ್ಕಳನ್ನ ಬಿಸ್ನೆಸ್ ಫೀಲ್ಡ್ ಗೆ ಇಳಿಸ್ತಾರೆ. ಹೀಗೆ ಮುಕೇಶ್ ಅಂಬಾನಿಗೆ ಹಣ ಹೆಚ್ಚಾಗ್ತಾ ಇದ್ದಂತೆ ಹೆಂಡತಿ ಮೇಲೆ ಪ್ರೀತಿ ಕೂಡ ಹೆಚ್ಚಾಗುತ್ತೆ. ಇದರಿಂದ ತನ್ನ ಪ್ರೀತಿಗೆ ಪ್ರತಿರೂಪವಾಗಿ 4 ಲಕ್ಷ ಸ್ಕ್ವೇರ್ ಫೀಟ್ ನಲ್ಲಿ 15,000 ರೂಪಾಯಿ ಖರ್ಚು ಮಾಡಿ ಮುಂಬೈನಲ್ಲಿ ಆಂಟಿಲಿಯಾ ಅನ್ನೋ ಬಂಗಲೆಯನ್ನ ಕಟ್ಟಿ ನೀತಾಗೆ ಗಿಫ್ಟ್ ಆಗಿ ಕೊಡ್ತಾನೆ. ಈ ರೀತಿ ನೀತಾರ ಪ್ರತಿ ಬರ್ತ್ಡೇಗೆ ದೊಡ್ಡ ದೊಡ್ಡ ಫ್ಲೈಟ್ಸ್ ನ, ಕಾಸ್ಟ್ಲಿ ಕಾರ್ಗಳನ್ನ, ಕಾಸ್ಟ್ಲಿ ಕ್ರೂಸ್ ಶಿಪ್ ಗಳನ್ನ ಗಿಫ್ಟ್ ಆಗಿ ಕೊಡ್ತಾರೆ. ಇಷ್ಟೇ ಅಲ್ಲದೆ ನೀತಾ ಅಂಬಾನಿ ಬಳಸುವ iPhone 6 ಪಿಂಕ್ ಡೈಮಂಡ್ ಫೋನ್ ನ ಬೆಲೆ 360 ಕೋಟಿ ರೂಪಾಯಿ ಇರುತ್ತೆ. ಮತ್ತು ಹೆಂಡತಿಗೋಸ್ಕರ ಧೀರುಭಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ನ ಕಟ್ಟಿಸ್ತಾರೆ. ಈ ಸ್ಕೂಲ್ಗೆ ನೀತಾ ಆಗಾಗ ಹೋಗಿ ಟೀಚಿಂಗ್ ನ ಮಾಡ್ತಾ ಇರ್ತಾರೆ. ಈ ರೀತಿ ತುಂಬಾ ಪ್ರೀತಿಯಿಂದ ತನ್ನ ಹೆಂಡತಿಯನ್ನ ನೋಡ್ಕೊಳ್ತಿದ್ದ ಮುಕೇಶ್ ಅಂಬಾನಿ ತನ್ನ ಹೆಂಡತಿಯನ್ನ ಬೇರೆ ಯಾರಾದ್ರೂ ಮುಟ್ಟಿದ್ರೆ ಅಥವಾ ತನ್ನ ಹೆಂಡತಿ ಬೇರೆಯವರನ್ನ ಮುಟ್ಟಿದ್ರೆ ಮುಕೇಶ್ ಅದನ್ನ ಸಹಿಸುತ್ತಿರಲಿಲ್ಲ. ಇನ್ನು IPL ಪ್ರಾರಂಭವಾದಾಗಿನಿಂದ ನೀತಾರ ಫ್ರೆಂಡ್ ಸರ್ಕಲ್ ಹೆಚ್ಚಾಗುತ್ತೆ. ಮತ್ತೆ ಪಾರ್ಟೀಸ್, ಫಂಕ್ಷನ್ಸ್ ಹೆಚ್ಚಾಗ್ತವೆ. ಮುಂಬೈ ಇಂಡಿಯನ್ಸ್ ಟೀಮ್ಗೆ ಓನರ್ ಆಗಿದ್ದ ನೀತಾ RCB ಓನರ್ ಆಗಿದ್ದ ಆಗಿನ ಸಮಯದಲ್ಲಿ ಬಿಲಿಯನೇರ್ ಆಗಿದ್ದ ವಿಜಯ್ ಮಲ್ಯರನ್ನ ಬಿಡ್ಡಿಂಗ್ ಸಂದರ್ಭದಲ್ಲಿ ಭೇಟಿಯಾದಾಗ ಇವರಿಬ್ರು ಕಿಸ್ ಮಾಡ್ತಾ ಹಗ್ ಮಾಡ್ಕೊಂಡು ಪಾರ್ಟೀಸ್ಗೆ ಹೋಗುವ ಫೋಟೋಗಳು ಮೀಡಿಯಾದಲ್ಲಿ ವೈರಲ್ ಆಗಿದ್ದರಿಂದ ಇವರಿಬ್ಬರ ಮಧ್ಯೆ ಏನೋ ನಡೀತಾ ಇದೆ ಅಂತ ರೂಮರ್ಸ್ ಹುಟ್ಟಿಕೊಳ್ತವೆ. ಇದರಿಂದ ಕೋಪಗೊಂಡ ಮುಕೇಶ್ ಅಂಬಾನಿ ನೇರವಾಗಿ ಸ್ಪಂದಿಸದೆ ವಿಜಯ್ ಮಲ್ಯನ ಬಿಸ್ನೆಸ್ ಮೇಲೆ ಏಟು ಹಾಕಿ ಆತನನ್ನ ಬ್ಯಾಂಕ್ರಪ್ಟ್ ಆಗುವಂತೆ ಮಾಡಿ ಬಿಲಿಯನೇರ್
ಬಿಲಿಯನೇರ್ ಆಗಿದ್ದ ವಿಜಯ್ ಮಲ್ಯನ ಬಿಕಾರಿಯನ್ನಾಗಿ ಮಾಡಿ ಭಾರತದಿಂದ ಓಡೋಗುವಂತೆ ಮಾಡ್ತಾನೆ. ಇದೇ ರೀತಿ ಆಗಿನ ಸಮಯದಲ್ಲಿ BCCI ನ ವೈಸ್ ಪ್ರೆಸಿಡೆಂಟ್ ಆಗಿದ್ದ ಲಲಿತ್ ಮೋದಿ IPL ನ 2008ರಲ್ಲಿ ಪ್ರಾರಂಭಿಸ್ತಾನೆ. ಈ ಕಡೆ ಮುಂಬೈ ಟೀಮ್ಗೆ ಓನರ್ ಆಗಿದ್ದ ನೀತಾ ಅಂಬಾನಿ ಆಗಾಗ ಲಲಿತ್ ಮೋದಿಯೊಂದಿಗೆ ಪಾರ್ಟೀಸ್ಗೆ ಹೋಗ್ತಾ ಆತನೊಂದಿಗೆ ಕ್ಲೋಸ್ ಆಗಿರ್ತಿದ್ರು. ಮತ್ತೆ ಇವರಿಬ್ಬರು ಹಗ್ ಮಾಡ್ತಾ ಕಿಸ್ ಮಾಡ್ತಾ ಸಲುಗೆ ಎಂದಿರುವ ಫೋಟೋಸ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದರಿಂದ ಲಲಿತ್ ಮೋದಿ IPL ನಲ್ಲಿ ಭ್ರಷ್ಟಾಚಾರ ಮಾಡಿದ್ದಾನೆ ಅಂತ BCCI ನಲ್ಲಿ ಸಿಲುಕಿಸಿ ಮೋದಿಯನ್ನ ವೈಸ್ ಪ್ರೆಸಿಡೆಂಟ್ ಪದವಿಯಿಂದ ಕೆಳಗಿಳಿಸಿ ಅಂಡರ್ ವರ್ಲ್ಡ್ ಗ್ಯಾಂಗ್ಸ್ಟರ್ಸ್ ನಿಂದ ಫೋನ್ ಕಾಲ್ ಮಾಡಿಸಿ ಭಯಪಡಿಸಿದ್ದರಿಂದ ತನ್ನ ಪ್ರಾಣಕ್ಕೇನೆ ಅಪಾಯ ಇದೆ ಅಂತ ಭಯಪಟ್ಟು ಲಲಿತ್ ಮೋದಿ ಭಾರತವನ್ನ ಬಿಟ್ಟು ಲಂಡನ್ಗೆ ಓಡಿ ಹೋಗ್ತಾನೆ. ಮತ್ತೆ ಇದೇ ರೀತಿ ಮುಂಬೈ ಟೀಮ್ ನಲ್ಲಿ ಬೌಲರ್ ಆಗಿದ್ದ ಹರ್ಭಜನ್ ಸಿಂಗ್ 2012ರಲ್ಲಿ ನಡೆದ ಮ್ಯಾಚ್ ನಲ್ಲಿ ಮುಂಬೈ ಟೀಮ್ ಗೆದ್ದಿದ್ದರಿಂದ ಆ ಸಂತೋಷದಿಂದ ಗ್ರೌಂಡ್ಗೆ ಓಡಿ ಬಂದ ನೀತಾರನ್ನ ಹರ್ಭಜನ್ ಸಿಂಗ್ ಮೇಲಕ್ಕೆತ್ತಿಕೊಂಡು ಅಪ್ಪಿಕೊಂಡಾಗ ಸಂತೋಷದಿಂದ ನಗಲು ಪ್ರಾರಂಭಿಸ್ತಾಳೆ. ಇದನ್ನ ನೋಡಿದ ಮುಖೇಶ್ ಅಂಬಾನಿ ತನ್ನ ಹೆಂಡತಿಯನ್ನ ಹರ್ಭಜನ್ ಸಿಂಗ್ ಅಪ್ಪಿಕೊಳ್ಳೋದನ್ನ ಸಹಿಸಿಕೊಳ್ಳೋದಿಲ್ಲ. ತನ್ನ ಕೋಪದ ಕಾರಣದಿಂದ ಹರ್ಭಜನ್ ಸಿಂಗ್ ರನ್ನ ಮುಂದಿನ ಸೀಸನ್ ನಲ್ಲಿ ಮುಂಬೈ ತಂಡದಲ್ಲಿ ತೆಗೆದುಕೊಳ್ಳದೆ ಇತರೆ ಟೀಮ್ಗಳಲ್ಲೂ ತೆಗೆದುಕೊಳ್ಳದಂತೆ ಮಾಡ್ತಾರೆ. ಇದರಿಂದ ಹರ್ಭಜನ್ ಸಿಂಗ್ ಕ್ರಿಕೆಟ್ ನಿಂದ ನಿವೃತ್ತಿ ತೆಗೆದುಕೊಂಡು ಈಗ ಮನೆಯಲ್ಲೇ ಕೂತುಕೊಳ್ಳುವ ಪರಿಸ್ಥಿತಿಗೆ ಬಂದಿದ್ದಾರೆ. ಇದಾದ ನಂತರ IPL ಚೇರ್ಮನ್ ಆಗಿದ್ದ ರಾಜೀವ್ ಶುಕ್ಲಾನೊಂದಿಗೆ ನೀತಾ ತುಂಬಾ ಕ್ಲೋಸ್ ಆಗಿದ್ರು. ಮತ್ತೆ IPL ನಡೆಯುವಾಗ ಶುಕ್ಲಾ ನೀತಾಗೆ ಹೇಳುವ ಜೋಕ್ಸ್ ನ ಕೇಳಿ ನೀತಾ ಗಟ್ಟಿಯಾಗಿ ನಗ್ತಿದ್ರು. ಈ ರೀತಿ ಮುಖೇಶ್ ಅಂಬಾನಿ ಪಕ್ಕದಲ್ಲೇ ಇದ್ರು ರಾಜೀವ್ ಶುಕ್ಲಾ ತನ್ನನ್ನ ಬಿಟ್ಟು ತನ್ನ ಹೆಂಡತಿಯೊಂದಿಗೆ ಕ್ಲೋಸ್ ಆಗಿರೋದನ್ನ ನುಡಿದ ಮುಖೇಶ್ ಅಂಬಾನಿ 2015ರಲ್ಲಿ ಈತನನ್ನ IPL ಪ್ರೆಸಿಡೆಂಟ್ ಸ್ಥಾನದಿಂದ ತೊಲಗಿಸುವುದೊಂದೇ ಅಲ್ಲದೆ ರಾಜಕೀಯದಲ್ಲೂ ಈತನಿಗೆ ಸ್ಥಾನಮಾನವಿಲ್ಲದಂತೆ ಮಾಡಿ ಮನೆಯಲ್ಲೇ ಕೂತುಕೊಳ್ಳುವಂತೆ ಮಾಡ್ತಾನೆ. ಇನ್ನು ಆಗಿನ ಕಾಲದಲ್ಲಿ ನೀತಾರ ಹೆಸರು ಸಲ್ಮಾನ್ ಖಾನ್, ಶಾರುಖ್ ಖಾನ್ ನೊಂದಿಗೆ ಕೇಳಿಸಿದ್ರು ಕೂಡ ನೀತಾ ಜೊತೆ ಕ್ಲೋಸ್ ಆಗಿದ್ರೆ ಆಗುವ ಡ್ಯಾಮೇಜ್ ನ ಗಮನಿಸಿದ ಇವರು ಆಗಿಂದ ನೀತಾರೊಂದಿಗೆ ಸ್ವಲ್ಪ ದೂರವಾಗಿರ್ತಾ ಮುಖೇಶ್ ಅಂಬಾನಿ ಜೊತೆಗೆ ಮತ್ತು ತನ್ನ ಮಕ್ಕಳ ಜೊತೆಗೆ ಫ್ರೆಂಡ್ಲಿ ಆಗಿರಲು ಪ್ರಾರಂಭಿಸ್ತಾರೆ. ಇನ್ನು ನೀತಾಗೆ 61 ವರ್ಷ ವಯಸ್ಸಾಗಿದ್ರು ಕೂಡ ತನ್ನ ಸೌಂದರ್ಯವನ್ನ ಕಾಪಾಡಿಕೊಳ್ಳಲು USA UKಗೆ ಹೋಗಿ ಲಕ್ಷಾನುಗಟ್ಟಲೆ ಹಣವನ್ನ ಖರ್ಚು ಮಾಡಿ ಸ್ಕಿನ್ ಟೈಟ್ನಿಂಗ್ ನ, ಕಲರ್ ಇಂಪ್ರೂವ್ಮೆಂಟ್ಸ್ ನ, ಫೇಸ್ ಫಿಲ್ಲರ್ಸ್ ನ ಮಾಡಿಸಿಕೊಳ್ತಾ ತಮ್ಮ ಸೌಂದರ್ಯವನ್ನ ಈಗಲೂ ಕಾಪಾಡಿಕೊಳ್ತಿದ್ದಾರೆ. ಮತ್ತೆ ನೀತಾರ 61ನೇ ಬರ್ತ್ಡೇಗೆ ಮುಖೇಶ್ ಅಂಬಾನಿ 360 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ರೋಬೋನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಈ ರೋಬೋ ನೀತಾ ಅಂಬಾನಿಗೆ ಎಲ್ಲಾ ರೀತಿಯಲ್ಲೂ ಸಹಾಯವಾಗುತ್ತೆ. ಸೊ ಫ್ರೆಂಡ್ಸ್, ಇವಾಗಿದ್ದವ ನೀತಾ ಅಂಬಾನಿಯ ಕೆಲವೊಂದು ಆಸಕ್ತಿಕರ ವಿಷಯಗಳು. ಈ ವಿಡಿಯೋ ಇಷ್ಟವಾಗಿದ್ರೆ ನಿಮ್ಮ ಸಪೋರ್ಟ್ ಆಗಿ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಈ ರೀತಿ ಮತ್ತಷ್ಟು ಆಸಕ್ತಿಯಾದ ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.